ಸರ್ಕಾರದ ವಿರುದ್ಧ ಈಗ ಸಾರಿಗೆ ನೌಕರರು ಮತ್ತೊಂದು ಸುತ್ತಿನ ಸಮರವನ್ನ ಸಾರೋದಕ್ಕೆ ಮುಂದಾಗಿದ್ದಾರೆ. ಸಾಕಷ್ಟು ಬೇಡಿಕೆಗಳಿದ್ವು, ಆದ್ರೆ ಸರ್ಕಾರ ಅದ್ಯಾವುದನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಈಗ ಸಾರಿಗೆ ನೌಕರರ ಆಂದೋಲನ. ಅದೇ ನಿಟ್ಟಿನಲ್ಲಿ ಈಗ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವೇತನ ಪರಿಷ್ಕರಣೆ ಮಾಡಿಲ್ಲ ಸರ್ಕಾರದ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನ ಕೈಗೊಂಡಿದ್ದಾರೆ. ಸಾರಿಗೆ ನೌಕರರ ಒಕ್ಕೂಟದ ಬಣದಿಂದ ಹೋರಾಟವನ್ನ ಮಾಡಲಾಗ್ತಾ ಇದೆ. ಸಾರಿಗೆ ನೌಕರ ಒಕ್ಕೂಟ ಚಂದ್ರಶೇಖರ್ ಬಣದಿಂದ ಈಗ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅನೇಕ ಬೇಡಿಕೆಗಳಿದೆ. ಈಗಾಗಲೇ 38 ತಿಂಗಳ ಹಿಂಬಾಕಿ ಇದೆ, ಆ ಹಿಂಬಾಕಿಯನ್ನ ನೀಡಬೇಕು ಅನ್ನುವಂಥದ್ದು ಬೇಡಿಕೆ. ಅದರ ಜೊತೆಯಲ್ಲಿ ವೇತನ ಪರಿಷ್ಕರಣೆಯನ್ನ ಕೂಡ ಮಾಡಿಲ್ಲ ಸರ್ಕಾರ. ವೇತನ ಪರಿಷ್ಕರಣೆಯನ್ನ ಕೂಡ ಮಾಡಬೇಕು ಅನ್ನುವಂಥ ಬೇಡಿಕೆ, ಅನೇಕ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಈಗ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಬರ. ಸಾರಿಗೆ ನೌಕರರು ಹೋರಾಟ ಮತ್ತೆ ಹಮ್ಮಿಕೊಂಡಿದ್ದಾರೆ ಸರ್. ಒಂದ್ ಕಡೆ ಇನ್ನೂ ಸ್ಪಂದಿಸಿಲ್ಲ ಸರ್ಕಾರ ಎಂಬುದು ಒಂದ್ ಕಡೆ ಹೇಳಿದ್ದಾರೆ ಸರ್. ಮತ್ತೆ ಪಾದಯಾತ್ರೆ ಸಹ ಮಾಡಿದ್ರು, ಇವತ್ತು ಹೋರಾಟ ಮಾಡ್ತಿದ್ದಾರೆ ಸರ್ ಫ್ರೀಡಂ ಪಾರ್ಕ್ ಅಲ್ಲಿ. ಈಗ ನಾವು 14, 12, 26 ತಿಂಗಳು ಕೊಡ್ತೀವಿ ಅಂತ ಹೇಳಿದೀವಿ. ಆಮೇಲೆ ಉಳಿದ ಹಾಗೆ ವೇತನ ಪರಿಷ್ಕರಣೆ ಬಗ್ಗೆ 3 ಮೀಟಿಂಗ್ ಆಗಿದೆ. ಅದು MD ಮತ್ತೆ ಯೂನಿಯನ್ ಲೀಡರ್ಸ್ ಮಟ್ಟದಲ್ಲಿ ಆಗಿದೆ. ಈಗ 3 ಮೀಟಿಂಗ್ ಆದಮೇಲೆ ಫೈನಲ್ ಆಗಿ ನನ್ನ ಹತ್ರ ಬರ್ತಾರೆ. ಮನೆ ಕೂಡ ಬಂದಿದ್ರು. ಫೈನಲ್ ಆಗಿ ತೀರ್ಮಾನ ತಗೊಳ್ಳೋಕೆ ಮುಂಚೆ ನಾವು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ, ಯಾಕಂದ್ರೆ ನಮಗೆ ಏನೇ ಹಣ ಕೊಡಬೇಕಾಗಿದ್ರು ಕೂಡ ರಾಜ್ಯ ಸರ್ಕಾರದ ಸಹಾಯ ಇಲ್ಲದೆ ನಾವು ಕೊಡೋಕ್ಕಾಗಲ್ಲ. ಕಾರಣ ಏನು ಅಂದರೆ, ಹಿಂದೆ BJP ಸರ್ಕಾರ ಅಧಿಕಾರ ಬಿಟ್ಟಂತ ಸಂದರ್ಭದಲ್ಲಿ 4,080 ಕೋಟಿಯಷ್ಟು ಸಾಲವನ್ನು ಬಿಟ್ಟೋಗಿದ್ರು. ಮತ್ತೆ ವೇತನ ಪರಿಷ್ಕರಣೆ ಘೋಷಣೆ ಮಾಡಿದ್ರು BJP ಸರ್ಕಾರ. ಅದಕ್ಕೆ ಬಜೆಟಲ್ಲಿ ಹಣ ಇಟ್ಟಿರಲಿಲ್ಲ ಅವರು. ಈಗ ನಮ್ಮ ಮುಖ್ಯಮಂತ್ರಿಗಳು 26 ತಿಂಗಳಿಗೆ ಹಣನೂ ಇಟ್ಟಿದ್ದಾರೆ. ಇನ್ನು ಹೆಚ್ಚುವರಿಗೆ ಬೇಕಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಹತ್ರ ಮಾತಾಡಿ ಚರ್ಚೆ ಮಾಡಿ, ಯಾಕಂದ್ರೆ ಹಣಕಾಸು ಸಚಿವರು ಅವರೇ ಅಲ್ವಾ, ಮಾತಾಡಿ ಆಮೇಲೆ ಫೈನಲ್ ಆಗಿ ಒಂದು ಡಿಸಿಷನ್ ಮುಗಿಸಿ ಸರ್. ಯಾಕಂದ್ರೆ ಸುಮಾರು ಸಭೆ ಆದವು, ಇನ್ನು ಯಾವಾಗಂತ, ಯಾಕಂದ್ರೆ ಹೋರಾಟಗಾರರು ಓಕೆ. ಈಗ ನಾವು ಘೋಷಣೆ ಮಾಡಿದ್ಮೇಲೆ 3ನೇ ಮೀಟಿಂಗು. ಅದು ಯಾವಾಗಲೂ ಪ್ರತಿ ವರ್ಷ ಇದೇ ರೀತಿ 1-2-3 ಮೀಟಿಂಗ್ ಆಗುತ್ತೆ. ಫೈನಲ್ ಆಗಿ ಸಚಿವರು ಯಾರು ಸಾರಿಗೆ ಸಚಿವರಾಗಿರ್ತಾರೆ ಅವರ ಮಟ್ಟದಲ್ಲಿ ಅಂತಿಮವಾಗಿ ತೀರ್ಮಾನ ಆಗುತ್ತೆ. ನೀವು ಇರುವಾಗ ತಾರ್ಕಿಕ ಅಂತ್ಯ ಆಗುತ್ತೆ ಸರ್ ಹೋರಾಟದ್ದು? ನೀವೇ ಇರುವಾಗ ತಾರೀಕಿಗೆ ಅಂತ ಆಗುತ್ತಂತ ಸರ್ ಏನಾದ್ರು? ಯಾಕಂದ್ರೆ ಹೋರಾಟಗಾರರು ಒಂದ್ ಕಡೆ ಒತ್ತಾಯ ಮಾಡ್ತಾರೆ, ನಿಮಗೂ ಸಹ ಒತ್ತಾಯ ಮಾಡ್ತಿದ್ದಾರೆ, ಸರ್ಕಾರಕ್ಕೂ ಸಹ ಒತ್ತಾಯ ಮಾಡ್ತಿದ್ದಾರೆ. ಮಾಡ್ತಾರೆ. ನಾನು ಹಿಂದೆ ಇದೇ ಟ್ರಾನ್ಸ್ಪೋರ್ಟ್ ಇಲಾಖೆ ಮಿನಿಸ್ಟರ್ ಆಗಿದ್ದಾಗ ಆರ್ಥಿಕವಾಗಿ 4 ಕಾರ್ಪೊರೇಷನ್ಸ್ ಬಹಳ ಸದೃಢವಾಗಿತ್ತು. ಸರ್ಕಾರದ ವಿರುದ್ಧ ಈಗ ಸಾರಿಗೆ ನೌಕರರು ಮತ್ತೊಂದು ಸುತ್ತಿನ ಸಮರವನ್ನ ಸಾರೋದಕ್ಕೆ ಮುಂದಾಗಿದ್ದಾರೆ. ಸಾಕಷ್ಟು ಬೇಡಿಕೆಗಳಿದ್ವು, ಆದ್ರೆ ಸರ್ಕಾರ ಅದ್ಯಾವುದನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಈಗ ಸಾರಿಗೆ ನೌಕರರ ಆಂದೋಲನ. ಅದೇ ನಿಟ್ಟಿನಲ್ಲಿ ಈಗ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವೇತನ ಪರಿಷ್ಕರಣೆ ಮಾಡಿಲ್ಲ ಸರ್ಕಾರದ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನ ಕೈಗೊಂಡಿದ್ದಾರೆ. ಸಾರಿಗೆ ನೌಕರರ ಒಕ್ಕೂಟದ ಬಣದಿಂದ ಹೋರಾಟವನ್ನ ಮಾಡಲಾಗ್ತಾ ಇದೆ. ಸಾರಿಗೆ ನೌಕರ ಒಕ್ಕೂಟ ಚಂದ್ರಶೇಖರ್ ಬಣದಿಂದ ಈಗ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅನೇಕ ಬೇಡಿಕೆಗಳಿದೆ. ಈಗಾಗಲೇ 38 ತಿಂಗಳ ಹಿಂಬಾಕಿ ಇದೆ, ಆ ಹಿಂಬಾಕಿಯನ್ನ ನೀಡಬೇಕು ಅನ್ನುವಂಥದ್ದು ಬೇಡಿಕೆ. ಅದರ ಜೊತೆಯಲ್ಲಿ ವೇತನ ಪರಿಷ್ಕರಣೆಯನ್ನ ಕೂಡ ಮಾಡಿಲ್ಲ ಸರ್ಕಾರ. ವೇತನ ಪರಿಷ್ಕರಣೆಯನ್ನ ಕೂಡ ಮಾಡಬೇಕು ಅನ್ನುವಂಥ ಬೇಡಿಕೆ, ಅನೇಕ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಈಗ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಬರ. ಸಾರಿಗೆ ನೌಕರರು ಹೋರಾಟ ಮತ್ತೆ ಹಮ್ಮಿಕೊಂಡಿದ್ದಾರೆ ಸರ್. ಒಂದ್ ಕಡೆ ಇನ್ನೂ ಸ್ಪಂದಿಸಿಲ್ಲ ಸರ್ಕಾರ ಎಂಬುದು ಒಂದ್ ಕಡೆ ಹೇಳಿದ್ದಾರೆ ಸರ್. ಮತ್ತೆ ಪಾದಯಾತ್ರೆ ಸಹ ಮಾಡಿದ್ರು, ಇವತ್ತು ಹೋರಾಟ ಮಾಡ್ತಿದ್ದಾರೆ ಸರ್ ಫ್ರೀಡಂ ಪಾರ್ಕ್ ಅಲ್ಲಿ. ಈಗ ನಾವು 14, 12, 26 ತಿಂಗಳು ಕೊಡ್ತೀವಿ ಅಂತ ಹೇಳಿದೀವಿ. ಆಮೇಲೆ ಉಳಿದ ಹಾಗೆ ವೇತನ ಪರಿಷ್ಕರಣೆ ಬಗ್ಗೆ 3 ಮೀಟಿಂಗ್ ಆಗಿದೆ. ಅದು MD ಮತ್ತೆ ಯೂನಿಯನ್ ಲೀಡರ್ಸ್ ಮಟ್ಟದಲ್ಲಿ ಆಗಿದೆ. ಈಗ 3 ಮೀಟಿಂಗ್ ಆದಮೇಲೆ ಫೈನಲ್ ಆಗಿ ನನ್ನ ಹತ್ರ ಬರ್ತಾರೆ. ಮನೆ ಕೂಡ ಬಂದಿದ್ರು. ಫೈನಲ್ ಆಗಿ ತೀರ್ಮಾನ ತಗೊಳ್ಳೋಕೆ ಮುಂಚೆ ನಾವು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ, ಯಾಕಂದ್ರೆ ನಮಗೆ ಏನೇ ಹಣ ಕೊಡಬೇಕಾಗಿದ್ರು ಕೂಡ
ರಾಜ್ಯ ಸರ್ಕಾರದ ಸಹಾಯ ಇಲ್ಲದೆ ನಾವು ಕೊಡೋಕ್ಕಾಗಲ್ಲ. ಕಾರಣ ಏನು ಅಂದರೆ, ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರ ಬಿಟ್ಟಂಥ ಸಂದರ್ಭದಲ್ಲಿ 4,080 ಕೋಟಿಯಷ್ಟು ಸಾಲವನ್ನು ಬಿಟ್ಟೋಗಿದ್ರು. ಮತ್ತು ವೇತನ ಪರಿಷ್ಕರಣೆ ಘೋಷಣೆ ಮಾಡಿದ್ರು ಬಿಜೆಪಿ ಸರ್ಕಾರ. ಅದಕ್ಕೆ ಬಜೆಟಲ್ಲಿ ಹಣ ಇಟ್ಟಿರಲಿಲ್ಲ ಅವರು. ಈಗ ನಮ್ಮ ಮುಖ್ಯಮಂತ್ರಿಗಳು 26 ತಿಂಗಳಿಗೆ ಹಣನೂ ಇಟ್ಟಿದ್ದಾರೆ. ಇನ್ನು ಹೆಚ್ಚುವರಿಗೆ ಬೇಕಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಹತ್ರ ಮಾತಾಡಿ ಚರ್ಚೆ ಮಾಡಿ, ಯಾಕಂದರೆ ಹಣಕಾಸು ಸಚಿವರು ಅವರೇ ಅಲ್ವಾ, ಮಾತಾಡಿ ಆಮೇಲೆ ಫೈನಲ್ ಆಗಿ ಒಂದು ಡಿಸಿಷನ್ ತಗೊಂಡು ಮುಗಿಸಿ ಸರ್. ಯಾಕಂದ್ರೆ ಸುಮಾರು ಸಭೆ ಆದವು, ಇನ್ನು ಯಾವಾಗಂತ, ಯಾಕಂದ್ರೆ ಹೋರಾಟಗಾರರು ಓಕೆ ಈಗ ನಾವು ಘೋಷಣೆ ಮಾಡಿದ್ಮೇಲೆ 3ನೇ ಮೀಟಿಂಗು. ಅದು ಯಾವಾಗಲೂ ಪ್ರತಿ ವರ್ಷ ಇದೇ ರೀತಿ 1-2-3 ಮೀಟಿಂಗ್ ಆಗುತ್ತೆ. ಫೈನಲ್ ಆಗಿ ಸಚಿವರು ಯಾರು ಸಾರಿಗೆ ಸಚಿವರಾಗಿರ್ತಾರೆ ಅವರ ಮಟ್ಟದಲ್ಲಿ ಅಂತಿಮವಾಗಿ ತೀರ್ಮಾನ ಆಗುತ್ತೆ. ನೀವು ಇರುವಾಗ ತಾರ್ಕಿಕ ಅಂತ್ಯ ಆಗುತ್ತೆ ಸರ್ ಹೋರಾಟದ್ದು? ನೀವೇ ಇರುವಾಗ ತಾರೀಕಿಗೆ ಅಂತ ಆಗುತ್ತಂತ ಸರ್ ಏನಾದ್ರು? ಯಾಕಂದ್ರೆ ಹೋರಾಟಗಾರರು ಒಂದ್ ಕಡೆ ಒತ್ತಾಯ ಮಾಡ್ತಾರೆ, ನಿಮ್ಗೂ ಸಹ ಒತ್ತಾಯ ಮಾಡ್ತಾರೆ, ಸರ್ಕಾರಕ್ಕೂ ಸಹ ಒತ್ತಾಯ ಮಾಡ್ತಿದ್ದಾರೆ. ಮಾಡ್ತಾರೆ. ನಾನು ಹಿಂದೆ ಇದೇ ಟ್ರಾನ್ಸ್ಪೋರ್ಟ್ ಇಲಾಖೆ ಮಿನಿಸ್ಟರ್ ಆಗಿದ್ದಾಗ ಆರ್ಥಿಕವಾಗಿ 4 ಕಾರ್ಪೊರೇಷನ್ಸ್ ಬಹಳ ಸದೃಢವಾಗಿತ್ತು. ಸರ್ಕಾರದ ವಿರುದ್ಧ ಈಗ ಸಾರಿಗೆ ನೌಕರರು ಮತ್ತೊಂದು ಸುತ್ತಿನ ಸಮರವನ್ನ ಸಾರೋದಕ್ಕೆ ಮುಂದಾಗಿದ್ದಾರೆ. ಸಾಕಷ್ಟು ಬೇಡಿಕೆಗಳಿದ್ವು, ಆದ್ರೆ ಸರ್ಕಾರ ಅದ್ಯಾವುದನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಈಗ ಸಾರಿಗೆ ನೌಕರರ ಆಂದೋಲನ. ಅದೇ ನಿಟ್ಟಿನಲ್ಲಿ ಈಗ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವೇತನ ಪರಿಷ್ಕರಣೆ ಮಾಡಿಲ್ಲ ಸರ್ಕಾರದ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನ ಕೈಗೊಂಡಿದ್ದಾರೆ. ಸಾರಿಗೆ ನೌಕರರ ಒಕ್ಕೂಟದ ಬಣದಿಂದ ಹೋರಾಟವನ್ನ ಮಾಡಲಾಗ್ತಾ ಇದೆ. ಸಾರಿಗೆ ನೌಕರ ಒಕ್ಕೂಟ ಚಂದ್ರಶೇಖರ್ ಬಣದಿಂದ ಈಗ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅನೇಕ ಬೇಡಿಕೆಗಳಿದೆ. ಈಗಾಗಲೇ 38 ತಿಂಗಳ ಹಿಂಬಾಕಿ ಇದೆ. ಆ ಹಿಂಬಾಕಿಯನ್ನ ನೀಡಬೇಕು ಅನ್ನುವಂಥದ್ದು ಬೇಡಿಕೆ. ಅದರ ಜೊತೆಯಲ್ಲಿ ವೇತನ ಪರಿಷ್ಕರಣೆಯನ್ನ ಕೂಡ ಮಾಡಿಲ್ಲ ಸರ್ಕಾರ. ವೇತನ ಪರಿಷ್ಕರಣೆಯನ್ನ ಕೂಡ ಮಾಡಬೇಕು ಅನ್ನುವಂಥ ಬೇಡಿಕೆ, ಅನೇಕ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಈಗ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ಸಾರಿಗೆ ನೌಕರರು ಹೋರಾಟ ಮತ್ತೆ ಹಮ್ಮಿಕೊಂಡಿದ್ದಾರೆ ಸರ್. ಒಂದ್ ಕಡೆ ಇನ್ನೂ ಸ್ಪಂದಿಸಿಲ್ಲ ಸರ್ಕಾರ ಎಂಬುದು ಒಂದ್ ಕಡೆ ಹೇಳಿದ್ದಾರೆ ಸರ್. ಮತ್ತೆ ಪಾದಯಾತ್ರೆ ಸಹ ಮಾಡಿದ್ರು, ಇವತ್ತು ಹೋರಾಟ ಮಾಡ್ತಿದ್ದಾರೆ ಸರ್ ಫ್ರೀಡಂ ಪಾರ್ಕ್ ಅಲ್ಲಿ. ಈಗ ನಾವು 14, 12, 26 ತಿಂಗಳು ಕೊಡ್ತೀವಿ ಅಂತ ಹೇಳಿದೀವಿ. ಆಮೇಲೆ ಉಳಿದ ಹಾಗೆ ವೇತನ ಪರಿಷ್ಕರಣೆ ಬಗ್ಗೆ 3 ಮೀಟಿಂಗ್ ಆಗಿದೆ. ಅದು MD ಮತ್ತು ಯೂನಿಯನ್ ಲೀಡರ್ಸ್ ಮಟ್ಟದಲ್ಲಿ ಆಗಿದೆ. ಈಗ 3 ಮೀಟಿಂಗ್ ಆದಮೇಲೆ ಫೈನಲ್ ಆಗಿ ನನ್ನ ಹತ್ರ ಬರ್ತಾರೆ. ಮನೆ ಕೂಡ ಬಂದಿದ್ರು. ಫೈನಲ್ ಆಗಿ ತೀರ್ಮಾನ ತಗೊಳ್ಳೋಕೆ ಮುಂಚೆ ನಾವು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ, ಯಾಕಂದರೆ ನಮಗೆ ಏನೇ ಹಣ ಕೊಡಬೇಕಾಗಿದ್ರೂ ಕೂಡ ರಾಜ್ಯ ಸರ್ಕಾರದ ಸಹಾಯ ಇಲ್ಲದೆ ನಾವು ಕೊಡೋಕ್ಕಾಗಲ್ಲ. ಕಾರಣ ಏನು ಅಂದರೆ, ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರ